ಉಚ್ಚಾಟನೆ ಬಗ್ಗೆ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಬರುವ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಬಗ್ಗೆ ವರಿಷ್ಠರು ನಿರ್ಧಾರವನ್ನು ಮಾಡಿದ್ದಾರೆ. ಅಂದರೆ ಮುಂದೇನೋ ಮತ್ತೇನೋ ಮಾಡ್ತಾರೆ ಅಂತ ಅರ್ಥ ಇದೆ. ಬರುವ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಶೆಟ್ಟರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಅಭಿಪ್ರಾಯ ಯಾವುದೂ ಮುಖ್ಯ ಅಲ್ಲ. ಎಲ್ಲರೂ ಕೂಡಿಕೊಂಡು ಪಕ್ಷ ಕಟ್ಟಬೇಕು ಅನ್ನೋದು ನನ್ನ ಆಸೆ ಅಷ್ಟೇ. ಎಸ್ ಟಿ ಸೋಮಶೇಖರ್ ಉಚ್ಚಾಟನೆ ಮಾಡದ ವಿಚಾರಕ್ಕೂ ಮಾತಾಡಿದ್ದಾರೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತಗೊಳ್ಳುತ್ತಾರೆ. ಮಾರ್ಮಿಕವಾಗಿ ನುಡಿದಿದ್ದಾರೆ ಸಂಸದ ಜಗದೀಶ್ ಶೆಟ್ಟರ್. ಇಲ್ಲಿ ಯತ್ನಾಳ್ ಅವರದ್ದೇನೋ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಉಚ್ಚಾಟನೆ ಆಗಿದ್ದಾರೆ, ಅದು ಮುಗಿದೋದು ಅಧ್ಯಾಯ. ಬಟ್ ಆದರೂ ಏನೋ ಇದೇ ಮುಂದಿನ ದಿನಗಳಲ್ಲಿ ಬದಲಾವಣೆ ಅನ್ನುವಂಥ ಮಾತು. ಸೋಮಶೇಖರದು ಕೂಡ ಉಚ್ಚಾಟನೆ ವಿಚಾರದ ಬಗ್ಗೆ ಮಾರ್ಮಿಕವಾಗಿ ನುಡಿದಿದ್ದಾರೆ. ನಾನು ಈಗಾಗಲೇ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ವರಿಷ್ಠರು ನಿರ್ಧಾರವನ್ನು ಕೈಗೊಂಡವರು ಭಾಳಷ್ಟು ವಿಚಾರ ಮಾಡ್ಕೊಂಡು ನಿರ್ಧಾರ ಕೈಗೊಂಡಿದ್ದಾರೆ. ಎಲ್ಲ ಕಾನ್ಸಿಕ್ವೆನ್ಸಿಯನ್ನು ವಿಚಾರ ಮಾಡ್ಕೊಂಡು ನಿರ್ಧಾರ ಮಾಡಿದ್ದಾರೆ. ಅದ್ರ ಬಗ್ಗೆ ನಾ ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಅದ್ರ ಬಗ್ಗೆ ನಾ ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲವನ್ನು ವಿಚಾರ ಮಾಡಿಕೊಂಡೆ ವರಿಷ್ಠರು ನಿರ್ಧಾರಕ್ಕೆ ಬಂದಿದ್ದಾರೆ. ಅಲ್ಲಿ ನೋಡ್ರಿ, ನನ್ನ ಅಭಿಪ್ರಾಯ ಯಾವುದು ಮುಖ್ಯ ಅಲ್ಲ. ಇವತ್ತು ವರಿಷ್ಠರು ನಿರ್ಧಾರ ತಗೊಂಡಿದ್ದಾರೆ, ಅದ್ರ ಪ್ರಕಾರ ನಡ್ಕೋಬೇಕಾಗ್ತದೆ. ನಾವು ಪಕ್ಷ ಕಟ್ಟುವಂಥದ್ದು ಎಲ್ಲರೂ ಒಗ್ಗಟ್ಟಿನಿಂದ ನಂದು ಏನದೆ, ಎಲ್ಲರೂ ಕೂಡ್ಕೊಂಡು ಪಕ್ಷ ಕಟ್ಟಬೇಕನ್ನುವಂಥದ್ದು ನಮ್ದು ಆಸೆ. ಇನ್ನೂ ಹೆಚ್ಚು ಶಕ್ತಿ ಎಲ್ಲರೂ ಕೂಡಿದಾಗ ಶಕ್ತಿ ಇರ್ತದೆ. ನಾನು ನೋಡ್ರಿ, ಒಂದು ಪಾರ್ಟಿ ನಾ ರಾಷ್ಟ್ರೀಯ ಪಕ್ಷದೊಳಗಿದ್ದೀನಿ. ನನ್ನ ಇಂಡಿವಿಜುವಲ್ ಅಭಿಪ್ರಾಯ ಇಲ್ಲಿ ಹೇಳಕ್ ಬರೋದಿಲ್ಲ. ನೋಡಿ, ಅದ್ರ ಬಗ್ಗೆ ನಾನು ಈಗಾಗಲೇ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ವರಿಷ್ಠರು ನಿರ್ಧಾರವನ್ನು ಕೈಗೊಂಡವರು ಭಾಳಷ್ಟು ವಿಚಾರ ಮಾಡ್ಕೊಂಡು ನಿರ್ಧಾರ ಕೈಗೊಂಡಿದ್ದಾರೆ. ಎಲ್ಲ ಕಾನ್ಸಿಕ್ವೆನ್ಸಿಯನ್ನು ವಿಚಾರ ಮಾಡ್ಕೊಂಡು ನಿರ್ಧಾರ ಮಾಡಿದ್ದಾರೆ. ಅದ್ರ ಬಗ್ಗೆ ನಾ ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ.